ಶಿವಾನಂದಪುರ ಎಂಬ ಹಳ್ಳಿಯಲ್ಲಿ ಜಾನಕಿ ಎಂಬ ಯುವತಿ ವಾಸಿಸುತ್ತಿದ್ದಳು. ಆಕೆ ಉನ್ನತ ಶಿಕ್ಷಣ ಪಡೆಯುವ ಆಸೆ ಹೊಂದಿದ್ದಳು. ಮನೆ ಸೋಜಿಗ ನೋಡಿಕೊಳ್ಳುತ್ತಾ ಶಾಲೆಗೆ ಹೋಗಿ ಬರುವುದು ಆಕೆಯ ದಿನಚರಿ. ಹೆಣ್ಣಾದ ಕಾರಣ ಅಚ್ಚುಕಟ್ಟಾಗಿ ಇರಬೇಕೆಂದು ಮನೆಯಲ್ಲಿ ಎಚ್ಚರಿಕೆ ಕೊಡುತ್ತಿದ್ದರು. ಆದರೆ ಜಾನಕಿಗೆ ತನ್ನ ಕನಸುಗಳನ್ನು ನೇರವಾಗಿ ಮುನ್ನಡೆಸಬೇಕೆಂಬ ಉತ್ಸಾಹ ಇತ್ತು. ಒಂದು ದಿನ ಶಾಲೆಯಿಂದ ಮನೆಗೆ ಮರಳುವಾಗ ಹಳ್ಳಿಯ ಹೊರವಲಯದಲ್ಲಿ ಒಬ್ಬ ದುಷ್ಕರ್ಮಿ ಜಾನಕಿಯನ್ನು ಒತ್ತಾಯಿಸುವ ಪ್ರಯತ್ನ ಮಾಡಿದ. ಅವರು ಅಬ್ಬರಿಸುತ್ತಾ ತೀರಾ ಕ್ರೂರವಾಗಿ ಬಲಾತ್ಕಾರ ಮಾಡಿ ಆಕೆಯನ್ನು ಊರಿನ ಬದಿಯ ಒಂದು ಮರಳುಗಾಡಿನಲ್ಲಿ ಬಿಸಾಕಿ ಹೋಗಿದರು. ಬೆಳಗಿನ ಜಾವ ಕೆಲವರು ಆಕೆಯ ಕಳವಳಗೊಂದು ಸ್ಥಿತಿಯಲ್ಲಿ ನೋಡಿದಾಗ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದರು. ಕೆಲವು CCTV ದೃಶ್ಯಗಳು ಮತ್ತು ಕೆಲವು ಜೀವಂತ ಸಾಕ್ಷಿಗಳು ಪತ್ತೆಯಾಗಿದ್ದರೂ ಕೆಲವೇ ದಿನಗಳಲ್ಲಿ ಎಲ್ಲ ಸಾಕ್ಷಿಗಳು ನಾಪತ್ತೆಯ ತತ್ತೊಡಗಿದವು. ತನಿಖೆ ನಿಧಾನವಾಗಿ ಕುಸಿಯತೊಡಗಿತು. ಕೋರ್ಟ್ ಮುಂದೆ ಕೇಸ್ ಹಾಜರಾದರೂ ಸಾಕ್ಷಿಗಳ ಕೊರತೆಯಿಂದ ಕೇಸು ಸ್ಥಗಿತಗೊಳ್ಳಿತು. ಹೀಗಾಗಿ ಆತ್ಮೀಯರ ಹೃದಯದಲ್ಲಿ ಪ್ರಜ್ಞೆ ಮೂಡಿಸಿದರೂ ನ್ಯಾಯವು ಮೌನವಾಗಬೇಕಾಯಿತು. ಆಗ ಒಂದು ದಿನ ಖ್ಯಾತ ಪತ್ರಕರ್ತ ರವಿಪ್ರಸಾದ್ ಈ ಪ್ರಕರಣವನ್ನು ತೆಗೆದುಕೊಂಡು 10 ತಿಂಗಳ ಕಾಲ ವಿಶ್ಲೇಷಣೆ ನಡೆಸಿ ಅದರ ಹಿಂದೆ ಇರುವ ಕಪ್ಪು ಕೈಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ. ಅವರ ಪತ್ರಿಕೆಯ ಮುಖ್ಯ ಲಿಖಿತ ಲೇಖನ ನ್ಯಾಯಕ್ಕಾಗಿ ಶ್ರುತಿ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಯಿತು. ಈ ಲೇಖನ ದಿನದೊಳಗೆ ಇಡೀ ರಾಜ್ಯ ಮತ್ತು ದೇಶದ ಗಮನ ಸೆಳೆಯಿತು. 10 ವರ್ಷಗಳಿಂದ ಸತ್ಯವನ್ನು ಮುಚ್ಚಿಟ್ಟಿದ್ದ ದೊಡ್ಡ ಮನೆತನದವರ ದುಷ್ಕೃತ್ಯಗಳು ದೇಶದ ಜನತೆಗೆ ಸ್ಫೋಟಕರ ಮಾಹಿತಿಯಾಗಿ ಬಿಚ್ಚುಬಿಟ್ಟವು. ಆದರೆ ಇದನ್ನು ಹೊತ್ತೊಯ್ಯುತ್ತಿದ್ದ ಪತ್ರಿಕೋದ್ಯಮದ ವಿರುದ್ಧವೂ ಶತ್ರುತ್ವ ಹುಟ್ಟಿತು. ಶೀಘ್ರದಲ್ಲೇ ಆ ಪತ್ರಿಕೆಯ ಸಂಪಾದಕನನ್ನು ಹಿಂಜರಿಸುವ ಕೃತ್ಯಗಳು ನಡೆಯತೊಡಗಿದವು. ಬೆದರಿಕೆ ಕರೆಗಳು, ದುಷ್ಟ ಪ್ರಚಾರ, ಕಾನೂನು ಹಾನಿಗೆ ಕಾರಣವಾಗುವ ಸುಳ್ಳು ಆರೋಪಗಳು. ದೊಡ್ಡ ಮನಸ್ಥಿಕೆ ಹೊಂದಿರುವ ಮತ್ತೊಂದು ಪತ್ರಿಕೆ ಜಾತ್ಯತೀತ ಸುದ್ದಿ ಈ ಪತ್ರಕರ್ತನ ವಿರುದ್ಧ ನಕಲಿ ಆರೋಪಗಳನ್ನು ಹೇರಿತು. ಆದರೆ ಊರಿನ ನಿಜವಾದ ಪ್ರಜ್ಞಾವಂತ ಯುವಕರು, ಸ್ಥಳೀಯ ಮುಖಂಡರು, ಮಹಿಳಾ ಸಂಘಗಳು, ದೇಶದಾದ್ಯಂತ ಹರಡಿದ್ದ ಸಾಮಾಜಿಕ ಹೋರಾಟಗಾರರು ಈ ಪತ್ರಿಕೆಯ ಸಂಪಾದಕನ ಬೆನ್ನಿಗೆ ನಿಂತರು. ನಮ್ಮ ಶ್ರುತಿ ನಮ್ಮ ಹೋರಾಟ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡಿತು. ದುಷ್ಟ ಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಜನರ ಒತ್ತಡದಿಂದ ಮತ್ತೊಮ್ಮೆ ತನಿಖೆ ಪುನರಾರಂಭವಾಯಿತು. ಹೊಸ ಸಾಕ್ಷಿಗಳು ಬೆಳಕಿಗೆ ಬಂದು ದೋಷಿಗಳು ದಂಡನೆಗೆ ಒಳಗಾದರು.